ಹರಿ ಓಂ. ಪ್ರತಿದಿನ 3 ಎಕ್ಸಸೈಸ್ 30 ದಿನ ನಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂಥ ಬೊಜ್ಜನ್ನು ಕರಗಿಸಿಕೊಳ್ಳಲು 6ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 3 ಸರಳವಾದ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಹಿಂದೆ ಮಾಡಿರುವಂಥ 5 ವಿಡಿಯೋವನ್ನು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು 5 ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ಅದಾದ ನಂತರ ಈ ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಸೈಸನ್ನು ಅಭ್ಯಾಸ ಮಾಡಿ. 5 ವಿಡಿಯೋ ಪ್ಲಸ್ ಈ ಒಂದು ವಿಡಿಯೋದ ಎಕ್ಸಸೈಸನ್ನು ನೀವು ಕೂಡಿಸಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಅತ್ಯಂತ ಸರಳ ಹಾಗೂ ಅತ್ಯಂತ ಬೇಗ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, 6ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 3 ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸಸೈಸ್ ಅಲ್ಟರ್ನೇಟಿವ್ ಟೋಸ್ ಟಚಿಂಗ್. ಈ ಎಕ್ಸಸೈಸನ್ನು ಅಭ್ಯಾಸ ಮಾಡಲು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ 2 ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ 2 ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಹಾಗೆ 2 ಕೈಯನ್ನು ನಿಮ್ಮ ಭುಜದ ಅಂತರಕ್ಕೆ ಮೇಲೆತ್ತಿ. ಈಗ ಎಕ್ಸೇಲ್ ಮಾಡ್ತಾ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಸೊಂಟದ ಮೇಲ್ಭಾಗವನ್ನು ಟ್ವಿಸ್ಟ್ ಮಾಡಿ ಬಲಹಸ್ತದಿಂದ ಎಡಗಾಲಿನ ಹೆಬ್ಬೆರಳನ್ನು ಟಚ್ ಮಾಡಿ. ಇನ್ಹೇಲ್ ಮತ್ತೆ ಮೇಲಕ್ಕೆ ಬನ್ನಿ. ಹಾಗೆ ಎಕ್ಸೇಲ್ ಅಲ್ಟರ್ನೇಟಿವ್ ಟೋಸ್ ಟಚಿಂಗ್. ಈ ರೀತಿಯಾಗಿ ನೀವು 30 ಸೆಕೆಂಡ್ಸ್ ಕಂಟಿನ್ಯೂಯಸ್ ಆಗಿ ಅಭ್ಯಾಸ ಮಾಡಿ. 30 ಸೆಕೆಂಡ್ಸ್ 3 ಸೆಟ್. ಆದಷ್ಟು ನಿಮ್ಮ ಉಸಿರಾಟ ಹಾಗೂ ನಿಮ್ಮ ದೇಹದ ಚಲನೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಕಂಟಿನ್ಯೂಯಸ್ ಆಗಿ 30 ಸೆಕೆಂಡ್ಸ್ ಅಭ್ಯಾಸ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಕೈಯನ್ನು ಕೆಳಗಡೆ ಇಳಿಸಿ 2 ಕಾಲನ್ನು ಮುಂದಕ್ಕೆ ಚಾಚ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಎಕ್ಸಸೈಸ್ ಆದ ನಂತರ ಆ ಎಕ್ಸಸೈಸಿಂದ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸಿ. ಹಾಗೆ ಮತ್ತೆ ಸ್ಥಿತಿಗೆ ಬನ್ನಿ. ಈಗ 2ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2ನೇ ಎಕ್ಸಸೈಸ್ ಅಭ್ಯಾಸ ಮಾಡಲು ಕೂಡ ನಮ್ಮ 2 ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ 2 ಕಾಲುಗಳನ್ನು ಮತ್ತೆ ಸ್ಪ್ರೆಡ್ ಮಾಡಿಕೊಳ್ಳಿ. ಈಗ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಹಾಗೆ ಇಂಟರ್ಲಾಕ್ ಮಾಡ್ಕೊಂಡಿರುವಂಥ ಕೈಯನ್ನು ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯ ನೇರ ಮೇಲಕ್ಕೆತ್ತಿ. ಈಗ ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ರೈಟ್ ಸೈಡ್ ಬೆಂಡ್ ಆಗಿ ಹಾಗೆ ಇನ್ಹೇಲ್ ಸೆಂಟರಿಗೆ ಬನ್ನಿ. ಎಕ್ಸೇಲ್ ಲೆಫ್ಟ್ ಸೈಡ್. ಇನ್ಹೇಲ್ ಸೆಂಟರ್ ಆ್ಯಂಡ್ ಎಕ್ಸೇಲ್. ಇನ್ಹೇಲ್ ಸೆಂಟರ್ ಎಕ್ಸೇಲ್. ಈ ರೀತಿಯಾಗಿ ನಾವು ಈ ಎಕ್ಸಸೈಸನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಸೊಂಟದ ಬದಿಯಲ್ಲಿ ತುಂಬಿರುವಂಥ ಫ್ಯಾಟನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬೋದು. ಈ ಎಕ್ಸಸೈಸನ್ನು 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಇಲ್ಲೂ ಕೂಡ ನಿಮ್ಮ ದೇಹದ ಚಲನೆ ಮತ್ತು ಉಸಿರಾಟದ ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯಕ. 30 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಮತ್ತೆ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಸ್ಥಿತಿಗೆ ಬನ್ನಿ. ದಂಡಾಸನ 3ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಅಗೇನ್ ಸ್ಪ್ರೆಡ್ ಯುವರ್ ಲೆಗ್. ಮತ್ತೆ ನಿಮ್ಮ 2 ಕಾಲುಗಳನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಈಗ 2 ಕೈಯನ್ನು ಈ ರೀತಿಯಾಗಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ಹಾಗೆ ಮೇಲಕ್ಕೆ ನಿಧಾನವಾಗಿ ತಲೆಯ ನೇರ ಮೇಲಕ್ಕೆತ್ತ. ಈಗ ಎಕ್ಸೇಲ್ ಮಾಡಿ ಫಸ್ಟ್ ನಿಮ್ಮ ರೈಟ್ ಸೈಡ್ ಬೆಂಡ್ ಆಗಿ ಅದಾದ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಲೆಫ್ಟ್ ಸೈಡ್ ಹಾಗೆ ಎಕ್ಸೇಲ್ ಮಾಡಿ ರೈಟ್ ಎಕ್ಸೇಲ್. Inhale, exhale. Inhale, exhale. ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಉಸಿರನ್ನು ಹೊರಗೆ. ಈಚ್ ಸೈಡ್ 30 ಟೈಮ್ಸ್ ಹಾಗೆ 3 ಸೆಟ್ ಆಗಿ ಅಭ್ಯಾಸ ಮಾಡಿ.
ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣ ನಮ್ಮ ಸೊಂಟದ ಮೇಲ್ಭಾಗ ಉತ್ತಮವಾಗಿ ಸ್ಟ್ರೆಚಸ್ ಆಗತ್ತೆ. ಹಾಗೆ ಸೊಂಟದ ಭಾಗ ಮತ್ತು ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಫ್ಯಾಟನ್ನ ಕಡಿಮೆ ಮಾಡಿಕೊಳ್ಳಲು ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ. 30 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಎರಡೂ ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಸಂಪೂರ್ಣ ದೇಹವನ್ನು ಗಮನಿಸಿ. 3 ಎಕ್ಸಸೈಸಿಂದ ದೇಹದಲ್ಲಿ ಆದಂಥ ಬದಲಾವಣೆ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೊಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, 6ನೇ ದಿನದ ಅಭ್ಯಾಸದಲ್ಲಿ 3 ಸರಳವಾದ ಎಕ್ಸಸೈಸ್ ನಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಲು. ಈ ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಸೈಸ್ ಮತ್ತು ನಾನು ಹಿಂದಿನ 5 ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಸೈಸನ್ನು ನೀವು ಒಟ್ಟಿಗೆ ಅಭ್ಯಾಸ ಮಾಡ್ತಾ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ.